Hello everyone, welcome to the channel. Many students think statistics is difficult because of numbers, but diagrams make statistics very simple and interesting. In today's class, we will learn the meaning and types of ಸ್ಟಟಿಸ್ಟಿಕ್ನಲ್ಲಿ ಬರುವಂತಹ ಮತ್ತೊಂದು ಕಾನ್ಸೆಪ್ಟು ಡೈಗ್ರಾಮ್ಸು. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಡೈಗ್ರಾಮ್ ಬಗ್ಗೆ ನೋಡೋಣ. ಆ ಒಂದು ಮೀನಿಂಗನ್ನು ನೋಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಇಮೇಜ್ಗಳನ್ನು ಡಿಸ್ಪ್ಲೇ ಮಾಡ್ತೀನಿ, ಅವುಗಳನ್ನು ನೋಡಿರಿ. ಇಲ್ಲಿರುವಂತಹ ಒಂದು ಏನು ಅಂದ್ರೆ ಟ್ರೆಂಡ್ಸ್ಗಳಿದೆ ನೋಡಿರಿ. ವಾಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಈಸ್ ಎಕ್ಸೆಪ್ಟು ಅಂತ ಕೊಟ್ಟಾಗ ಇಲ್ಲಿರುವಂತಹ ಒಂದು ಡೈಗ್ರಾಮನ್ನು ನೀವು ನೋಡ್ತೀರಿ. ದೆನ್ ಅನದರ್ ಸ್ಲೈಡು, ಇಲ್ಲಿಯೂ ಕೂಡ ಸ್ಟಡಿ ಗ್ರೋತ್ ಅಂತ ಹೇಳಿ ಕೊಟ್ಟಿರುವಂತಹ ಈ ಒಂದು ಪಿಕ್ಚರ್ಗಳು, ಡೈಗ್ರಾಮ್ಗಳು. ದೆನ್ ಅನದರ್ ರೀತಿಯಲ್ಲಿ ಅನದರ್ವನ್ನು ಇಲ್ಲಿಯೂ ಕೂಡ ಏನಿದೆ ಡೈಗ್ರಾಮ್ಗಳನ್ನು ನೀವು ಕಾಣ್ತೀರಿ. ಈ ಡೈಗ್ರಾಮ್ಗಳನ್ನು ಡ್ರಾ ಮಾಡೋದು ಇದು ಕೂಡ ಏನು ಸ್ಟಟಿಸ್ಟಿಕಲ್ದ ಒಂದು ಪಾರ್ಟ್ ಆಗಿದೆ. ನಂಬರ್ಸ್ಗಳು ಅಷ್ಟೇ ಅಲ್ಲ, ಟೇಬಲ್ಗಳು ಫಾರ್ಮ್ ಮಾಡಿದ ನಂತರ ನಾವೇನು ಮಾಡಬೇಕು, ಡೈಗ್ರಾಮ್ಗಳನ್ನು ಹಾಕೋದು ಕೂಡ ಇದರಲ್ಲಿ ಒಂದು ಕಾನ್ಸೆಪ್ಟ್ ಇರೋದರಿಂದ ಎಕ್ಸಾಮಿನೇಷನ್ ದೃಷ್ಟಿಯಿಂದನೂ ಕೂಡ 5 ಮಾರ್ಕ್ಸಿಗೆ ಒಂದು ಡೈಗ್ರಾಮ್ ನಿಮಗೆ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಡೈಗ್ರಾಮ್ಗಳ ಬಗ್ಗೆ ನೋಡೋಣ ಅಂತ. Diagrams are visual representation of data using bar, lines, circles, pictures, etc. to make information easy to understand at a glance. Diagrammatic representation means showing the statistical data in visual for easy understanding and comparison of the data. ಈ ಒಂದು ಟೇಬಲ್ ಫಾರ್ಮ್ ಒಳಗೆ ನೀವು ರಚನೆ ಮಾಡಿರುವಂತಹ ಮಾಹಿತಿಗಳು ಏನಿರ್ತಾವೆ ಅವುಗಳನ್ನು ಏನು ಮಾಡೋದ್ರಿ, ನಾವು ಬಾರ್ ಡೈಗ್ರಾಮ್ಸ್ಗಳಲ್ಲಿ, ಲೈನ್ ಡೈಗ್ರಾಮ್ಸ್ಗಳಲ್ಲಿ ಅಥವಾ ಸರ್ಕಲ್ಗಳಲ್ಲಿ ನಾವು ರೀಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ಡೈಗ್ರಾಮ್ಸ್ ಅಂತ ಹೇಳಿ ಕರಿಬೇಕು. ಈ ಡೈಗ್ರಾಮ್ಗಳು ಏನು ಮಾಡ್ತಾವೆ ಅಂತಂದ್ರೆ ಟೇಬಲ್ ಫಾರ್ಮೆಟ್ಗಿಂತ ಒಬ್ಬ ಮಾಹಿತಿಯನ್ನು ನೋಡುವಂತಹ ವ್ಯಕ್ತಿಗೆ ಅತ್ಯಂತ ಸರಳವಾಗಿ, ಶೀಘ್ರವಾಗಿ ಅರ್ಥವನ್ನು ಕೊಡುವಂತಹ ಕೆಲಸಗಳನ್ನು ಈ ಡೈಗ್ರಾಮ್ಗಳು ಮಾಡ್ತವೆ. ಟೈಪ್ಸ್ ಇನ್ ಡೈಗ್ರಾಮ್: 1 ಡೈಮೆನ್ಷನಲ್ ಡೈಗ್ರಾಮ್, 2 ಡೈಮೆನ್ಷನಲ್ ಡೈಗ್ರಾಮ್, 3 ಡೈಮೆನ್ಷನಲ್ ಡೈಗ್ರಾಮ್, ಪೈಥೋಗ್ರಾಮ್ಸ್, ಕಾರ್ಟೋಗ್ರಾಮ್ಸ್. ಈ 1 ಡೈಮೆನ್ಷನಲ್ ಡೈಗ್ರಾಮ್ ಬಗ್ಗೆ ನೋಡೋದಾದ್ರೆ, 1 ಡೈಮೆನ್ಷನಲ್ ಬಾರ್ ಡೈಗ್ರಾಮ್ is a diagram where data is represented by bar of equal width and varying length. ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ, the bar is used to represent the data which the width of the data has no statistical value. Only the length of the data have statistical value. ಇಲ್ಲಿ ಒಂದು ನಾವು ಬಾರನ್ನು ಹಾಕ್ತೀವಿ. ಈ ಬಾರಲ್ಲಿ ಲೆಂತ್ ಆಫ್ ದ ಡಾಟಾ ಏನಿದೆ, ಹೈಟ್ ಆಫ್ ದ ಡಾಟಾ ಅಂತ ಏನು ಕರಿತೀವಿ, ಇದಕ್ಕೆ ಒಂದು ಸ್ಟಟಿಸ್ಟಿಕಲ್ ವ್ಯಾಲ್ಯೂ ಇರ್ತೈತಿ. ವಿಡ್ತಿಗೆ ಏನಿರೋಂಗಿಲ್ಲ, ಯಾವುದೇ ರೀತಿಯ ಒಂದು ಸ್ಟಟಿಸ್ಟಿಕಲ್ ವ್ಯಾಲ್ಯೂ ಇರೋದಿಲ್ಲ. ಈ ರೀತಿಯಲ್ಲಿ ನಾವು ಹಾಕಿದ್ರೆ ಅದಕ್ಕೆ 1 ಡೈಮೆನ್ಷನಲ್ ಬಾರ್ ಡೈಗ್ರಾಮ್ ಅಂತ ಹೇಳಿ ಕರಿಬೇಕು. ಒಂದು ಪ್ರಾಬ್ಲಮನ್ನು ಇದ್ರ ಮೇಲೆ ಸಾಲ್ವ್ ಮಾಡೋಣ, ಅದರಿಂದ ನಿಮ್ಗೆ ಕಾನ್ಸೆಪ್ಟ್ ಇನ್ನೂ ಒಂದಿಷ್ಟು ಅರ್ಥ ಆಗತ್ತೆ. ಈ 1 ಡೈಮೆನ್ಷನಲ್ ಬಾರ್ ಡೈಗ್ರಾಮ್ದಲ್ಲಿ ಮತ್ತು ಹಲವಾರು ರೀತಿಯ ಪ್ರಕಾರಗಳನ್ನು ನೋಡ್ತೀವಿ. ಅದರಲ್ಲಿ ಒಂದನೇದು ಸಿಂಪಲ್ ಬಾರ್ ಡೈಗ್ರಾಮ್, ಎರಡನೇದು ಸಬ್ ಡಿವೈಡೆಡ್ ಆರ್ ಕಾಂಪೋನೆಂಟ್ ಬಾರ್ ಡೈಗ್ರಾಮ್, ಆ್ಯಂಡ್ ಥರ್ಡ್ ಒನ್ ಪರ್ಸಂಟೇಜ್ ಬಾರ್ ಡೈಗ್ರಾಮ್, ಆ್ಯಂಡ್ ಫೋರ್ತ್ ಒನ್ ಮಲ್ಟಿಪಲ್ ಬಾರ್ diagram. First one, simple bar diagram. Simple bar diagram means that a simple bar diagram is a type of 1 dimensional bar diagram in which each bar represents only one variable or one set of data. ಇಲ್ಲಿ ಏನಾಗಿರುತ್ತೆ, ಕೇವಲ 1 ವೇರಿಯೇಬಲ್ ಮಾತ್ರ ಇದರಲ್ಲಿ ರೀಪ್ರೆಸೆಂಟನ್ನು ಮಾಡ್ತಾ ಇರ್ತೀವಿ ಈ ಒಂದು ಬಾರ್ ಡೈಗ್ರಾಮ್ಗಳನ್ನು ಹಾಕುವಾಗ. ಪ್ರಾಬ್ಲಮ್ಮು ಈ ಒಂದು ಸಿಂಪಲ್ ಬಾರ್ ಡೈಗ್ರಾಮ್: ಫಾಲೋಯಿಂಗ್ ಟೇಬಲ್ ಗಿವ್ಸ್ ಎಕ್ಸ್ಪೋರ್ಟ್ ಫಿಗರ್ಸ್ ಆಫ್ ಎ ಫರ್ಮ್ ABC ಲಿಮಿಟೆಡ್ ರೀಪ್ರೆಸೆಂಟ್ಸ್ ದ ಡಾಟಾ ಬೈ ಸಿಂಪಲ್ ಬಾರ್ ಡೈಗ್ರಾಮ್, ಅಥವಾ ಬ್ರಕೆಟ್ ಒಳಗೆ ಬೈ ಸೂಟೇಬಲ್ ಬಾರ್ ಡೈಗ್ರಾಮು ಅಂತ ನಿಮ್ಗೆ ಹೇಳಿರ್ಬೋದು. ಡಾಟಾದ ಆಧಾರದ ಮೇಲೆ ನೀವು ಯಾವ್ದು ಇದಕ್ಕೆ ಸೂಟೇಬಲ್ ಆಗ್ತೈತಿ ಅನ್ನೋದನ್ನು ನೋಡಿನೂ ಕೂಡ ಹಾಕ್ರಿ ಅಂತ ಒಮ್ಮೆ ಕೇಳ್ಬೋದು, ಅಥವಾ ನೇಮ್ ಇಟ್ ಸೆಲ್ಫ್ ಸಿಂಪಲ್ ಬಾರ್ ಡೈಗ್ರಾಮನ್ನು ಡ್ರಾ ಮಾಡಿ ಅಂತಲೂ ಕೂಡ ನಿಮ್ಗೆ ಹೇಳಬಹುದು. ಡಾಟಾ ಇಯರ್ ಎಕ್ಸ್ಪೋರ್ಟ್ ಇನ್ ಲ್ಯಾಕ್ಸ್ ಕೊಟ್ಟಿದ್ದಾರೆ. ಇಯರ್ದಲ್ಲಿ ನಿಮ್ಗೆ 5 ಇಯರ್ಸನ್ನು ಮೆನ್ಷನ್ ಮಾಡ್ಯಾರ. ದೆನ್ ಎಕ್ಸ್ಪೋರ್ಟ್ದಲ್ಲಿಯೂ ಕೂಡ ವ್ಯಾಲ್ಯೂವನ್ನು ಮೆನ್ಷನ್ ಮಾಡ್ಯಾರ. ಇಷ್ಟು ಇನ್ಫಾರ್ಮೇಷನ್ ಬೇಸ್ ಮೇಲೆ ನೀವೇನು ಮಾಡಬೇಕು, ಒಂದು
ಸಿಂಪಲ್ ಬಾರ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕಾಗತ್ತೆ. ಇಲ್ಲಿ ನಾವು ಸಿಂಪಲ್ ಬಾರ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕಾದ್ರೆ ಅದಕ್ಕೊಂದು ಟೈಟಲ್ ಕೂಡ ಮೆನ್ಷನ್ ಮಾಡಬೇಕು. ಟೈಟಲನ್ನು ಇಲ್ಲಿ ಕೊಟ್ಟಿದ್ದೀವಿ, ಎಕ್ಸ್ಪೋರ್ಟ್ ಆಫ್ ಫಾರ್ಮ್ ABC ಲಿಮಿಟೆಡ್ ಇನ್ ಲ್ಯಾಕ್ಸ್. ಇಲ್ಲಿ ನಾವು ಒಂದು ಸೈಡ್ ಏನು ತೊಗೋಬೇಕು, ಎಕ್ಸ್ಪೋರ್ಟ್ ಅಂತ ಮೆನ್ಷನ್ ಮಾಡ್ಕೋಬೇಕು ಆ್ಯಂಡ್ ಅನದರ್ ಸೈಡ್ ಇಯರನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ ನಾವೇನು ಮಾಡೀವಿ ಅಂದರೆ ಸಿಂಪಲ್ ಬಾರ್ ಡಯಾಗ್ರಾಮನ್ನು ಹಾಕಿದ್ದೀವಿ. ಇಲ್ಲಿ ಕೂಡ ಸ್ಕೇಲ್ ಮೆನ್ಷನ್ ಮಾಡಿದ್ವಿ, 0 to 15, 30, 45 ಅಂತ ಹೇಳಿ ಸ್ಕೇಲನ್ನು ಈ ಸೈಡ್ ಬರ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಈ ಸೈಡ್ ಇಯರ್ 21, 22, 23, 24, 25. ಇಲ್ಲೇನು ಸಿಂಪಲ್ಲಾಗಿ ಒಂದು ವ್ಯಾಲ್ಯೂ 21 ಒಳಗೆ ಎಷ್ಟಿದೆ, 20 ಐತಿ. ಸೊ ಹಾಗಾಗಿ 20ಗೆ ಒಂದು ಬಾರ್ ಹಾಕಿದ್ವಿ, 25ಗೆ ಹಾಕಿದ್ವಿ 15 ಆ್ಯಂಡ್ 35 ಆ್ಯಂಡ್ ಲಾಸ್ಟ್ ಒನ್ 40. ಇಷ್ಟು ಹಾಕಿದ್ರೆ ನಿಮ್ಮದು ಏನಪ್ಪ ಅಂತಂದ್ರೆ ಒಂದು ಸಿಂಪಲ್ ಬಾರ್ ಡಯಾಗ್ರಾಮು ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಟೈಪ್ ಕಾಂಪೋನೆಂಟ್ ಆರ್ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್, ಡಿವೈಡೆಡ್ ಆರ್ ಡಿವಿಷನ್ ಬಾರ್ ಡಯಾಗ್ರಾಮ್ ಅಂತ ಕರಿತೀವಿ. Component bar diagram is a diagram in which each bar represents total and is divided into parts showing its component. ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಫ್ಯಾಕ್ಟರ್ಸ್ ಅಥವಾ ವೇರಿಯೇಬಲ್ಗಳು ಒಂದಕ್ಕಿಂತ ಹೆಚ್ಚಿಗೆ ಇರ್ತಾವೋ ಅವುಗಳನ್ನು ನಾವೇನು ಮಾಡಿರ್ತೀವಿ ಅಂತಂದ್ರೆ ಒಂದೇ ಬಾರ್ ಒಳಗೆ ರೀಪ್ರೆಸೆಂಟ್ ಮಾಡಿ ಸಬ್ ಡಿವೈಡನ್ನು ಮಾಡ್ತೀವಿ. ಇದ್ರ ಮೇಲೆ ಒಂದು ಪ್ರಾಬ್ಲಮನ್ನು ನೀವು ನೋಡ್ರಿ. ಪ್ರಾಬ್ಲಮ್ ಏನು ಅಂತಂದ್ರೆ ರೀಪ್ರೆಸೆಂಟ್ ದ ಫಾಲೋಯಿಂಗ್ ಡಾಟಾ ಬೈ ಸಬ್ ಡಿವಿಷನ್ ಬಾರ್ ಡಯಾಗ್ರಾಮ್ ಇನ್ 1000 ಟನ್ಸ್ ಅಂತ ಕೊಟ್ಟಾರ. ಇಯರ್ ಆ್ಯಂಡ್ ಅನದರ್ ಒನ್ ಕ್ರಾಪ್. ಇಯರ್ದಲ್ಲಿ 22, 23, 24 ಡಾಟಾ ಇದೆ. ದೆನ್ ಅದಾದಮೇಲೆ ಕ್ರಾಪ್ ಒಳಗೆ ವೀಟ್, ರೈಸ್, ದೆನ್ ಜವಾರ್ ಐತಿ. ಟೋಟಲ್ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಮೆನ್ಷನ್ ಇರ್ಬೋದು, ಇರ್ದೇನು ಇರ್ಬೋದು, ಇರಲಿಲ್ಲ ಅಂದರೆ ನೀವು ಟೋಟಲ್ ಮಾಡ್ಕೋಬೇಕು. ಇಲ್ಲಿ ಟೈಟಲ್ ಕೊಡ್ತೀರಿ, ಪ್ರೊಡಕ್ಷನ್ ಫ್ರಮ್ 20 to 23 ಅಂತ ಟೈಟಲನ್ನು ಕೊಡ್ಬೋದು. ದೆನ್ ಇದನ್ನು ನಾವು ಡಯಾಗ್ರಾಮ್ ಒಳಗೆ ರಿಪ್ರೆಸೆಂಟ್ ಮಾಡಿದ್ರೆ ಒಂದು ಸೈಡ್ ಏನು ಮಾಡ್ತೀರಿ, ಇಲ್ಲೇ ಪ್ರೊಡಕ್ಷನ್ ಅಂತ ತಗೋತೀರಿ ಆ್ಯಂಡ್ ಅನದರ್ ಸೈಡ್ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಕ್ರಾಪ್ಗಳು ಏನದಾವು ಆ ಕ್ರಾಪ್ಗಳನ್ನು ಮೆನ್ಷನ್ ಮಾಡಬೇಕು. ಇಲ್ಲೇನು ಇಯರ್ ವೈಸ್ ಒಂದೊಂದು ಬಾರ್ ಡಯಾಗ್ರಾಮ್ ಹಾಕಬೇಕು, 22, 23 ಮತ್ತು 24ಗೆ. ಇಲ್ಲಿ ಏನು ಅಂತಂದ್ರೆ ಈ ಸೈಡ್ ಸ್ಕೇಲನ್ನು ಮೆನ್ಷನ್ ಮಾಡ್ಕೋತೀರಿ. ನಾವು 10 ತೊಗೋಬೋದು ಅಥವಾ 20 ತೊಗೋಬೋದು ಅಥವಾ 5ದಿಂದ ಸ್ಟಾರ್ಟ್ ಮಾಡ್ಬೋದು. ಯಾವುದು ಸೂಟೇಬಲ್ ಆಗ್ತೈತಿ, ನಿಮ್ಗೆ ಈಸಿ ಆಗ್ತೈತಿ ಅದನ್ನು ನಾವು ಮೆನ್ಷನ್ ಮಾಡ್ಕೋಬೋದು. ದೆನ್ ಇದಾದಮೇಲೆ ಇಲ್ಲಿ ಟೋಟಲ್ ಏನೈತಲ್ಲ ಅಲ್ಲಿಗೆ ಒಂದು ಗ್ರಾಫನ್ನು ನೀವು ಹಾಕಬೇಕು. ಟೋಟಲ್ ಏನಿದೆಯೋ ಅಲ್ಲಿಗೆ 50, 75 ಮತ್ತು 95ಗೆ ಏನು ಮಾಡಬೇಕು, ಒಂದು ಬಾರನ್ನು ಹಾಕಬೇಕು. ಇಲ್ಲಿ ನಿಮ್ಗೆ ಮೆನ್ಷನ್ ಮಾಡಿದ್ದೇನೆ ನೋಡ್ರಿ, ಅಬ್ಸರ್ವ್ ಮಾಡಿರಿ. 22 ಡಿಸ್ಪ್ಲೇ ಮಾಡಿದ್ದೀನಿ. 22 ಒಳಗೆ ಟೋಟಲ್ ಎಷ್ಟಿದೆ ಅಂತಂದ್ರೆ 50 ಇದೆ. ಸೊ 50ಗೆ ಒಂದು ಬಾರನ್ನು ಮೆನ್ಷನ್ ಮಾಡಿದ್ವಿ. ಅದಾದಮೇಲೆ ಮತ್ತು ಇದನ್ನು ಸಬ್ ಡಿವೈಡ್ ಮಾಡಬೇಕು. 50ಯನ್ನು ಏನು 15ಕ್ಕೆ ಒಂದು ಡಿವೈಡ್ ಮಾಡಬೇಕು. 15 ಡಿವೈಡ್ ಮಾಡಿದರೆ ಏನಾಗ್ತೈತಿ ಅಂತಂದರೆ ಇಲ್ಲಿಗೆ ವೀಟ್ ಕಂಪ್ಲೀಟ್ ಆಗತ್ತೆ. ನೆಕ್ಸ್ಟ್ 15 + 20 ಅಂದರೆ 35. 35ಕ್ಕೆ ಒಂದು ಡಿವೈಡ್ ಮಾಡಿದ್ರಿ. 35ಕ್ಕೆ ಇಲ್ಲಿ ಏನು ಕಂಪ್ಲೀಟ್ ಆಯ್ತು, ಈಗ ರೈಸ್ ಕಂಪ್ಲೀಟ್ ಆಯಿತು. 35ರಿಂದ ಎಂಡ್ವರೆಗೆ ಲಾಸ್ಟ್ ಇರೋದು ಯಾವುದು ಅಂತಂದ್ರೆ ಜವಾರ್. ಇಷ್ಟು ಹಾಕಿದ್ರೆ ಒಂದು ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಕಂಪ್ಲೀಟ್ ಆದಂಗೆ. ಇದೇ ರೀತಿಯಲ್ಲಿ 23 ಮತ್ತು 24ದು ಕೂಡ ನೀವು ಏನು ಬಾರ್ಗಳನ್ನು ಹಾಕಬೇಕು. ಇಲ್ಲಿಯೂ ಕೂಡ ಅದನ್ನು ಡಿಸ್ಪ್ಲೇ ಮಾಡಿದರೆ ನಾವು ಈ ರೀತಿಯಲ್ಲಿ. ನೆಕ್ಸ್ಟ್ ಯಾವುದ್ಯಾವುದಕ್ಕೆ ಯಾವ ಕಲರನ್ನು ನೀವು ಕೊಟ್ಟಿರಿ ಅವುಗಳನ್ನು ಈ ಸೈಡ ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮ ಎಕ್ಸಾಮಿನೇಷನ್ದಲ್ಲಿ ಕಲರ್ಸ್ಗಳಿಗೇನು ಅವಕಾಶ ಇರೋದಿಲ್ಲ. ನಿಮಗಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿರಿ. ನೀವು ಪ್ರಿಪೇರ್ ಮಾಡಿದರೆ ಯಾವ ರೀತಿ ಈ ಒಂದು ಎಕ್ಸಾಮಿನೇಷನ್ ಒಳಗಡೆ ಬಾರ್ ಡಯಾಗ್ರಾಮನ್ನು ಪ್ರಿಪೇರ್ ಮಾಡಬೇಕು ಅನ್ನೋದು ಇದನ್ನು ಕೂಡ ಸರಿಯಾಗಿ ನೋಡ್ಕೋರಿ. KVDಯಲ್ಲಿ ಬಂದಿರುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ರೀಪ್ರೆಸೆಂಟ್ ದ ಫಾಲೋಯಿಂಗ್ ಡಾಟಾ ಬೈ ಸೂಟೇಬಲ್ ಬಾರ್ ಡಯಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ದೆನ್ ಫ್ಯಾಕಲ್ಟಿಯಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 2013-14, 14-15,
ಫ್ಯಾಕಲ್ಟೀಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿಲ್ಲ ಅಂತಂದ್ರೆ ಟೋಟಲ್ ಮೆನ್ಷನ್ ಮಾಡಿಲ್ಲ. ಟೋಟಲ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಟೋಟಲನ್ನು ಕ್ಯಾಲ್ಕುಲೇಟ್ ಮಾಡಿ ಬರ್ಕೋಬೇಕು. ಇದನ್ನು ನೀವು ಸಾಲ್ವ್ ಮಾಡಿರಿ, ಟ್ರೈ ಮಾಡಿರಿ ಬಿಡಿಸೋದಕ್ಕೆ. ಪ್ರಿಪೇರ್ ಮಾಡಿರುವಂತಹ ಒಂದು ಡೈಗ್ರಾಮನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಇದು ಕೂಡ ನೀವು ನೋಡ್ಕೋರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪರ್ಸಂಟೇಜ್ ಬಾರ್ ಡೈಗ್ರಾಮನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.